ಪರಮ ಮಂಗಳೇ, ಏನನ್ನು ಯೋಚಿಸುತ್ತಿರುವೆ? ಪುರುಷೋತ್ತಮನ ಮಡದಿಯಾಗುವ ಈ ಮಹಾಭಾಗ್ಯಕ್ಕೆ ನನ್ನ ಪುಣ್ಯ ವಿಶೇಷವೇನೆಂದು. ನಿನ್ನ ಸದ್ಗುಣಗಳ ಕಾಣದ ಪುಣ್ಯವೇನಿದೆ ಸೀತೆ? ನಿನ್ನ ಸಕಲ ಸತ್ಫಲಗಳು ಇನ್ನು ನನ್ನನ್ನು ಸೇರಿದಂತಿದೆ. ಸ್ವಾಮಿ, ಎಲ್ಲ ಸತ್ಫಲಗಳ ಸ್ವರೂಪ ತಾವು. ತಮ್ಮ ಸನ್ನಿಧಾನದಲ್ಲಿ ಪಾವನಳಾಗಿ ಪರಮಾನಂದವನ್ನು ಕಾಣುವ ದಾಸಿ ನಾನು. ದಾಸಿ ಎಂದೇಕಿನುವೆ ಸೀತೆ? ನೀನು ನನ್ನ ಹೃದಯ ಧರಿಸಿ. ಜನಕ ಮಹಾರಾಜ, ದಶರಥ ಮಹಾರಾಜ, ನಿಮ್ಮಿರುವರ ಪೂರ್ವ ಪುಣ್ಯದ ಫಲದಿಂದಲೂ ಶತಾನಂದ ವಸಿಷ್ಠಾದಿ ಮಹರ್ಷಿಗಳ ಆಶೀರ್ವಾದದಿಂದಲೂ ಈ ಕಲ್ಯಾಣ ಮಹೋತ್ಸವವು ನಿರ್ವಿಘ್ನವಾಗಿ ನಿರಾತಂಕವಾಗಿ ನಡೆಯಿತು. ಪುರುಷೋತ್ತಮನಾದ ರಾಮ, ಪರಮ ಮಂಗಳೆಯಾದ ಸೀತೆ, ದೇವತಾ ಸ್ವರೂಪರಾದ ಲಕ್ಷ್ಮಣ, ಶತ್ರುಘ್ನ, ಭರತರ ಕಲ್ಯಾಣ ಕಾರ್ಯದಲ್ಲಿ ಭಾಗವಹಿಸಿ ಆ ಆನಂದವೂ ನಮ್ಮದಾಯಿತು. ಮಹರ್ಷಿಗಳೇ, ತಾವು ಮಾಡಿದ ಈ ಮಹದುಪಕಾರವನ್ನು ರಘುವಂಶ ಇರುವವರಿಗೆ ಸ್ಮರಿಸುತ್ತದೆ. ನಮ್ಮ ಪುತ್ರರ ಕಲ್ಯಾಣಕ್ಕಾಗಿಯೇ ತಾವು ಅಯೋಧ್ಯೆಗೆ ಆಗಮಿಸುತ್ತೀರಿ ಎಂಬುದು ಈಗ ನನಗೆ ಸ್ಪಷ್ಟವಾಗಿದೆ. ಅಸುರ ಸಂಹಾರವೇ ಆಗಲಿ, ಯಜ್ಞ ರಕ್ಷಣೆಯಾಗಲಿ ತಮ್ಮಿಂದ ಅಸಾಧ್ಯವಾದುದು ಏನಲ್ಲ ಎಂದು ನನಗೆ ತಿಳಿದಿದೆ. ಆದರೂ ಆ ಕೀರ್ತಿ ನಮ್ಮ ಪುತ್ರರಿಗೆ ಲಭಿಸುವಂತೆ ಮಾಡಿದ್ದೀರಿ. ಈ ಕಲ್ಯಾಣ ಸುಸೂತ್ರವಾಗಿ ಸಾಂಗವಾಗಿ ನೆರವೇರುವಂತೆ ಮಾಡಿದ್ದೀರಿ.
ತಮ್ಮ ಕೃಪಾಶೀರ್ವಾದ ಸದಾಕಾಲ ನಮ್ಮ ಮೇಲೆ ಹೀಗೇ ಇರಲಿ. ಬ್ರಹ್ಮರ್ಷಿ, ಸೀತಾ ಸ್ವಯಂವರವನ್ನು ನಾನು ಎಂದು ನಿರ್ಧರಿಸಿದೆ, ಎಂದು ವೀರಾಧಿವೀರರೆಲ್ಲ ಶಿವಧನಸ್ಸನ್ನು ಎತ್ತಲಾರದೆ ಸೋತು ಹೋದರು, ಅಂದು ಆರಂಭವಾದ ಸೀತೆಯ ವಿವಾಹದ ಚಿಂತೆಯು ತಾವು ರಾಮಲಕ್ಷ್ಮಣರೊಂದಿಗೆ ಮಿಥಿಲೆಯನ್ನು ಪ್ರವೇಶಿಸಿದಾಗ ಕೊನೆಗೊಂಡಿತು. ತಮ್ಮ ಅನುಗ್ರಹದಿಂದ ಸೀತಾರಾಮರ ಕಲ್ಯಾಣವನ್ನಷ್ಟೇ ನಿರೀಕ್ಷಿಸುತ್ತಿದ್ದ ನನಗೆ ತಮ್ಮ ಮಾರ್ಗದರ್ಶನದಲ್ಲಿ ರಘುವಂಶದ ರಾಜಕುಮಾರರೊಂದಿಗೆ ನಮ್ಮ ಪುತ್ರಿಯರು ಹಾಗೂ ನನ್ನ ಸಹೋದರರ ಪುತ್ರಿಯರು ವಿವಾಹವಾಗಿದ್ದನ್ನು ಕಂಡು ನನ್ನ ಕಲ್ಪನೆಗೂ ಮೀರಿ ಸಂತೋಷ ಉಂಟಾಗಿದೆ. ನಮ್ಮ ವಂಶಕ್ಕೆ ತಾವು ಮಹದುಪಕಾರವನ್ನು ಮಾಡಿದೆ. ಈ ಉಪಕಾರವನ್ನು ನಾನು ಎಂದೆಂದೂ ನೆನೆಸುತ್ತಿರುತ್ತೇನೆ. ತಮಗೆ ಚಿರಋಣಿ. ಮಹರ್ಷಿಗಳೇ, ಸೀತೆಯ ವಿವಾಹದ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಬಂದ ನನಗೆ ನನ್ನ ಪುತ್ರಿಯರ ವಿವಾಹದ ಸೌಭಾಗ್ಯವನ್ನೂ ಕಂಡು ಆನಂದಿಸುವಂತೆ ಮಾಡಿದೆ. ತಮಗೆ ನನ್ನ ಅನಂತನಂತ ವಂದನೆಗಳು. ಜನಕ ಸಹೋದರ, ಎಲ್ಲವೂ ದೈವ ನಿರ್ಣಯ. ನಮ್ಮ ಕಾರ್ಯಗಳೇನಿದ್ದರೋ ನಿಮಿತ್ತ ಮಾತ್ರ. ಮಹಾಮಹಿಮ, ಲೋಕೋದ್ಧಾರಕ್ಕಾಗಿ ಅವತರಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ನಿನ್ನ ಅವತಾರದ ಮಹಾಮಂಗಳವಿಂದು ಆರಂಭವಾಯಿತು. ಬ್ರಹ್ಮರ್ಷಿಗಳೇ, ತ್ರೇತಾಯುಗದ ಈ ಮಹಾಮಂಗಳ ಕಾರ್ಯವನ್ನು ಸುಸೂತ್ರವಾಗಿ ನಿರಾತಂಕವಾಗಿ ನೆರವೇರಿಸಿಕೊಟ್ಟಿದ್ದೇನೆ. ಕೌಶಿಕ ಮುನೀಂದ್ರ, ಈ ಕಲ್ಯಾಣಕ್ಕೆ ನಾಂದಿ ಹಾಡಿದವರು ತಾವೇ ಅಲ್ಲವೇ? ಈ ಕಲ್ಯಾಣ ಕಾರ್ಯವು ಇಷ್ಟು ಸುಸೂತ್ರವಾಗಿ ನೆರೆದಿದ್ದು ತಮ್ಮ ಕೃಪೆಯಿಂದಲೇ ಅಲ್ಲವೇ? ಬ್ರಹ್ಮರ್ಷಿಗಳೇ, ನಮ್ಮ ಈರ್ವರ ಸಮಾಗಮ ಸಂದರ್ಶನಗಳು ಲೋಕ ಕಲ್ಯಾಣಕ್ಕೋಸ್ಕರ ಹೀಗೆಯೇ ನೆರವೇರುತ್ತಿರಲಿ. ಶತಾನಂದರೆ ಕಾರ್ಯನಿಮಿತ್ತವಾಗಿ ನಾವು ಹಿಮವತ್ ಪರ್ವತಕ್ಕೆ ಪ್ರಯಾಣ ಬೆಳೆಸುತ್ತೇವೆ. ಅಪ್ಪಣೆಯಾಗಬೇಕು.
ಅಮ್ಮ ಸೀತೆ, ಮಕ್ಕಳಿಲ್ಲದೆ ಕೊರಗುತ್ತಿದ್ದ ನಮಗೆ ಭೂಮಿ ಜಾತೆಯಾಗಿ ಸಿಕ್ಕು ನಮ್ಮ ವಂಶವನ್ನು ಬೆಳಗಿದ್ದಲ್ಲದೆ ಮತ್ತೊಂದು ಮಹಾವಂಶವನ್ನು ಬೆಳಗಲು ಹೊರಟಿರುವ ನಿನ್ನ ಬಗ್ಗೆ ಒಂದು ಕಡೆ ಅಪರಿಮಿತವಾದ ಆನಂದ, ಇನ್ನೊಂದು ಕಡೆ ನಿನ್ನನ್ನು ಕಳುಹಿಸಿಕೊಡುವ ಅಗಲಿಕೆಯ ನೋವು. ಈ ಎರಡೂ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ತಿಳಿಯುತ್ತಿಲ್ಲ ತಾಯಿ. ಆದರೆ ಒಂದಂತೂ ನಿಜ, ನೀನು ನಮ್ಮಲ್ಲಿರುವಷ್ಟು ಕಾಲ ನಮಗೆ ಸಂತೋಷ ಆನಂದವನ್ನು ಕೊಟ್ಟು ನಿನ್ನ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ, ನಮ್ಮ ವಂಶಕ್ಕೆ ಕೀರ್ತಿ ತರುವಂತವಳಾಗು. ನಿನಗೆ ಮಂಗಳವಾಗಲಿ ಮಗು, ಮಂಗಳವಾಗಲಿ. ಸೀತೆ, ಪ್ರತಿದಿನವೂ ನಿನ್ನ ಸುಲಕ್ಷಣವಾದ ಮುಖವನ್ನು ನೋಡದಿದ್ದರೆ ನನ್ನ ಪಾಲಿಗೆ ಆ ದಿನ ಹಗಲೇ ಆಗಲಿಲ್ಲವೇನೋ ಎನಿಸುತ್ತಿತ್ತು. ನಿನ್ನೊಡನೆ ಊರ್ಮಿಳೆ, ಪಾಂಡವಿ, ಶ್ರುತಕೀರ್ತಿ ಇವರೆಲ್ಲರೂ ಈ ಅರಮನೆಯಲ್ಲಿ ಸೇರಿದಾಗ ಬಾನಿನಲ್ಲಿ ಚಂದಿರ ನಕ್ಷತ್ರಗಳು ಹೇಗೆ ಕಂಗೊಳಿಸುತ್ತಾವೋ ಹಾಗೆ ಈ ಅರಮನೆಯು ಕಂಗೊಳಿಸುತ್ತಿತ್ತು. ಈಗ ನೀವೆಲ್ಲರೂ ಪತಿಯ ಗ್ರಹಕ್ಕೆ ಒಟ್ಟಿಗೆ ಹೊರಟು ನಿಂತಾಗ ಬಾನಿನಲ್ಲಿ ಚಂದಿರ ನಕ್ಷತ್ರಗಳಿಲ್ಲದೆ ಅದು ಹೇಗೆ ಶೂನ್ಯ ಎನಿಸುತ್ತದೆಯೋ ಹಾಗೆ ಈ ಅರಮನೆಯಲ್ಲಿಯೂ ಎಲ್ಲಿ ಶೂನ್ಯ ಆವರಿಸಿ ಬಿಡುತ್ತದೋ ಎಂದೆನಿಸುತ್ತಿದೆ. ಆದರೆ ಒಡನೆಯೇ ನೀವೆಲ್ಲರೂ ಉತ್ತಮರಾದ ಪತಿಯನ್ನು ಪಡೆದು ಸದ್ಗುಣವಂತರ ಸಾನ್ನಿಧ್ಯದಲ್ಲಿ ಬಾಳುತ್ತೀರಾ ಎನ್ನುವುದನ್ನು ನೆನೆಸಿದೊಡನೆಯೇ ಮನಸ್ಸಿಗೆ ಒಂದು ರೀತಿಯ ಆನಂದವಾಗಿ ಆ ಆನಂದ ನನ್ನ ಮನಸ್ಸಿನಲ್ಲಿ ಬೆಳಕನ್ನು ಕೋರುತ್ತದೆ. ಹೋಗಿ ಬನ್ನಿ, ನಿಮ್ಮ ಪತಿಯ ಗ್ರಹದಲ್ಲಿ ಕ್ಷಣ ಕ್ಷಣವು ಆನಂದದಲ್ಲಿರಿ. ಯಾವ ಶುಭ ಗಳಿಗೆಯಲ್ಲಿ ನೀವೆಲ್ಲರೂ ಎಂದೆಂದು ನಾವು ಒಂದಾಗಿ ಇರಬೇಕೆಂದು ಬಯಸಿದಿರೋ ಹಾಗೆ ಆ ದೈವ ನಿಮ್ಮನ್ನು ಒಂದೇ ಕಡೆ ಸೇರುವಂತೆ ಮಾಡಿದೆ. ಮಿಥಿಲೆಯಲ್ಲಿ ಸಹೋದರಿಯರಾಗಿ ಸೌಹಾರ್ದತೆ ಅನ್ಯೋನ್ಯತೆಯಿಂದ ಮೆರೆದಿರೋ ಹಾಗೆ ಅಯೋಧ್ಯೆಯಲ್ಲೂ ಕೂಡ ಸೌಹಾರ್ದತೆ ಅನ್ಯೋನ್ಯತೆಯಿಂದ ಸುಖವಾಗಿ ಬಾಳಿ. ಆ ಗುಣವನ್ನೆಲ್ಲ ನಮ್ಮ ಹೆಣ್ಣು ಮಕ್ಕಳು ಹುಟ್ಟಿನಿಂದಲೇ ಹೊಂದಿದ್ದಾರೆ. ಸೋದರಿಯರಾಗಿ ಮಾದರಿಯಾದ ಇವರು ವಾರಗಿತ್ತಿಯರಾಗಿಯೂ ಕೂಡ ಮಾದರಿಯಾಗುತ್ತಾರೆ. ಹೆಣ್ಣು ಮಕ್ಕಳೆಂದರೆ ಜನಕನ ವಂಶದವರಂತಿರಬೇಕು, ಸೊಸೆಯಂದಿರೆಂದರೆ ದಶರಥನ ಸೊಸೆಯಂದಿರಬೇಕು ಎಂದು ಲೋಕ ಕೊಂಡಾಡುವಂತಾಗುತ್ತದೆ. ಚಿಕ್ಕಪ್ಪನವರೇ, ನಮ್ಮ ನಡೆ ನುಡಿಯಿಂದ ಯಾವ ಪ್ರಶಂಸೆ ಪಡೆದರೂ ಅದೆಲ್ಲವೂ ಈ ಮಿಥಿಲೆಗೆ ಸೇರಬೇಕು. ಏಕೆಂದರೆ ಇಲ್ಲಿನ ಭೂಮಿ, ಮಾತ, ಪಿತ,
ಬಂಧುಗಳು ಕಲಿಸಿಕೊಟ್ಟ ಸಂಸ್ಕಾರವೇ ಲೋಕದ ಪ್ರಶಂಸೆಗೆ ಕಾರಣವಾಗುತ್ತದೆ. ಅದಕ್ಕಾಗಿಯೇ ಈ ಭೂಮಿಯನ್ನು ಮಾತಾ ಪಿತ ಬಂಧು ಮಿಥಿಲೆಯ ತರುಲತೆಗಳಿಗೆ ಪ್ರತಿದಿನವೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಊರ್ಮಿಳಾ, ನಿನಗೂ ಮಂಗಳವಾಗಲಿ ಕಂದ. ಅಮಾತ್ಯರೇ, ನಮ್ಮ ಬೀಗರಾದ ದಶರಥ ಮಹಾರಾಜರ ಪರಿವಾರವು ಅಯೋಧ್ಯೆಯನ್ನು ತಲುಪುವವರೆಗೂ ಅವರಿಗೆ ಬೇಕಾದ ಆಹಾರ ಪಾನೀಯಗಳನ್ನು ಯಥೇಚ್ಛವಾಗಿ ಬಂಡಿಯಲ್ಲಿ ಇರಿಸಿರುವರೇನು? ಅಲ್ಲದೆ ದಾರಿಯ ಮಧ್ಯದಲ್ಲಿ ಅವರ ಊಟೋಪಚಾರಕ್ಕಾಗಿ ಪರಿಣತರಾದ ಪಾಕಶಾಸ್ತ್ರ ಪ್ರವೀಣರನ್ನು ಜೊತೆಗೆ ಕಳುಹಿಸಲು ಏರ್ಪಾಟು ಮಾಡಿರುವಿರಾ? ಖಂಡಿತವಾಗಿಯೂ ಪ್ರಭು. ಅಯೋಧ್ಯೆ ತಲುಪುವವರೆಗೂ ಆಹಾರದ ಯಾವ ಕೊರತೆಯೂ ಆಗದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಹಳ ಸಂತೋಷ. ಅಮಾತ್ಯರೇ, ನಾವು ಮದುಮಕ್ಕಳಿಗೆ ಬೀಗರಿಗೆ ಕೊಟ್ಟಂತಹ ಧನಕನಕ ವಸ್ತು ವಾಹನಾದಿ ಅಷ್ಟೈಶ್ವರ್ಯ ಸಮಾನವಾದ ಉಡುಗೊರೆಗಳು ಸುರಕ್ಷಿತವಾಗಿ ಅಯೋಧ್ಯೆಯ ಅರಮನೆಯನ್ನು ತಲುಪಲು ಜಾಗೃತವಾದ ಕಾವಲು ಸೇನೆಯನ್ನು ವ್ಯವಸ್ಥೆ ಮಾಡಿರುವಿರಾ? ಖಂಡಿತವಾಗಿ ಪ್ರಭು. ಮಿಥಿಲೆಯಲ್ಲಿ ನಡೆದ ವಿವಾಹದಲ್ಲಿ ಬಂದಂತಹ ಎಲ್ಲ ಆಭರಣಗಳು ಅಯೋಧ್ಯೆಯನ್ನು ತಲುಪುವ ಬಗ್ಗೆ ಯಾವ ಶಂಕೆಯೂ ಇಲ್ಲ. ಬಹಳ ಸಂತೋಷ. ಮಹರ್ಷಿಗಳೇ, ನನ್ನ ಮನಸ್ಸಿನಲ್ಲಾಗುತ್ತಿರುವ ಆತಂಕಕ್ಕೆ ಸಮಾಧಾನವನ್ನು ಹೇಳುವಿರಾ? ಮಹಾರಾಜ, ವೇಗವಾಗಿ ಹೋಗುತ್ತಿದ್ದ ರಥವನ್ನು ನಿಲ್ಲಿಸಿ ಕೆಲ ಕಾಲ ವಿಶ್ರಾಂತಿ ಪಡೆಯೋಣ ಎಂದು ನೀನು ಹೇಳಿದಾಗಲೇ ನಿನ್ನ ಮನಸ್ಸಿನಲ್ಲಿ ಏನೋ ಕೋಲಾಹಲ ಉಂಟಾಗಿದೆ ಎಂದು ನನಗನ್ನಿಸಿತು. ಹೇಳು ಮಹಾರಾಜ, ನಿನ್ನ ಮನಸ್ಸಿನ ಕಳವಳಕ್ಕೆ ಕಾರಣವೇನು? ಮಹರ್ಷಿಗಳೇ, ಕಾಡು ಮೃಗಗಳು ರಥವನ್ನು ಪ್ರದಕ್ಷಿಣೆ ಹಾಕಿ ಹೋಗಿದೆ. ರಥದ ಸುತ್ತಲೂ ಭಯಂಕರವಾದ ಪಕ್ಷಿಗಳ ಚೀರಾಟ ಕೇಳಿ ಬರುತ್ತಿದೆ. ಇದಕ್ಕೆ ಕಾರಣವೇನು? ಇದನ್ನು ಕೇಳುತ್ತಿದ್ದರೆ ನನ್ನ ಹೃದಯ ಕಂಪಿಸುತ್ತಿದೆ, ಮನಸ್ಸು ಕಳವಳಗೊಂಡಿದೆ. ಮಹಾರಾಜ, ಪ್ರಯಾಣದಲ್ಲಿದ್ದಾಗ ಪಕ್ಷಿಗಳು ಜೋರಾಗಿ ಚೀರುವುದು, ಮೃಗಗಳು ಪ್ರದಕ್ಷಿಣೆ ಹಾಕಿ ಮುಂದೆ ಹೋಗುವುದು, ಈ ಎರಡು ಶಕುನಗಳ ಫಲವನ್ನು ನಿನಗೆ ಹೇಳುತ್ತೇನೆ ಕೇಳು. ಆಕಾಶದಲ್ಲಿ ಹಾರಾಡ್ತಾ ಪಕ್ಷಿಗಳು ಜೋರಾಗಿ ಚೀರಾಡಿದರೆ ಅದು ಅಪಾಯ ಎಂದು ತಿಳಿಯಬೇಕು. ಹಾಗೆಯೇ ಮೃಗಗಳು ಪ್ರದಕ್ಷಿಣೆ ಹಾಕಿ ಮುಂದೆ ಹೋದರೆ ಆ ಅಪಾಯವು ತನ್ನಂತೆಯೇ ಪರಿಹಾರವಾಗುವುದು ಎಂದು ತಿಳಿಯಬೇಕು. ಹಾಗಾಗಿ ನೀನು ಕಳವಳ ಪಡಬೇಕಾದ ಅವಶ್ಯಕತೆ ಇಲ್ಲ ಮಹಾರಾಜ. ಕೆಲ ಕಾಲ ಇಲ್ಲೇ ತಂಗಿದ್ದು ವಿಶ್ರಾಂತಿ ಪಡೆದು
ನಂತರ ಪ್ರಯಾಣವನ್ನು ಮುಂದುವರಿಸಬಹುದು. ಹಾಗೇ ಆಗಲಿ ಮಹರ್ಷಿ. ಅವರಿಂದ ನಮಗೇಕೆ ತೊಂದರೆ? ಪರಶುರಾಮನು ಇತ್ತಲೇ ಧಾವಿಸಿ ಬರುತ್ತಿರುವುದು, ಬೆಂಕಿ ಸಮೀಪಿಸುತ್ತಿದ್ದಂತೆ ಅದರ ಕಾವು ನಮಗೆ ಅನುಭವವಾದಂತೆ ಪರಶುರಾಮನ ಆಗಮನವನ್ನು ಸೂಚಿಸುತ್ತಿದೆ. ಮಹರ್ಷಿಗಳೇ, ಪರಶುರಾಮರು 21 ಬಾರಿ ಭೂಮಂಡಲವನ್ನು ಸುತ್ತಿ ತನಗೆದುರಾದ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡುತ್ತಾ ಅವರಿಂದ ವಶಪಡಿಸಿಕೊಂಡ ಭೂಮಿಯನ್ನು ಅಗಸ್ತ್ಯರಿಗೆ ದಾನ ಮಾಡಿ ಇನ್ನೆಂದೂ ತಾನು ಶಸ್ತ್ರಾಸ್ತ್ರವನ್ನು ಮುಟ್ಟುವುದಿಲ್ಲ, ಕ್ಷತ್ರಿಯರನ್ನು ಸಂಹಾರ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ ಮೇಲೆ ಇನ್ನೇಕೆ ಭಯವನ್ನುಂಟು ಮಾಡುವಂತೆ ಬರುತ್ತಿದ್ದಾರೆ? ಇದಕ್ಕೆ ಕಾರಣವು ಅವನ ಆಗಮನದಿಂದ ನಿನಗೆ ತಿಳಿಯುವುದು. ಅಯ್ಯೋ, ಇದೆಂತಹ ವಿಪತ್ತು! ಪರಶುರಾಮನ ಹೆಸರನ್ನು ಕೇಳಿದಾಗಲೆಲ್ಲ ಪ್ರಭುಗಳು ಮರು ವಿವಾಹಕ್ಕೆ ಮೊರೆ ಹೋಗುತ್ತಿದ್ದನ್ನೇ ನನ್ನಿಂದ ಸಹಿಸಲಾಗುತ್ತಿರಲಿಲ್ಲ. ಈಗ ಮಕ್ಕಳ ವಿವಾಹವನ್ನು ಮುಗಿಸಿಕೊಂಡು ಬರುವಾಗ ಆ ಪರಶುರಾಮ ಎದುರಾಗಿ ನಮ್ಮನ್ನೇಕೆ ಕಾಡಬೇಕು? ಅವರಿಗೆ ನಮ್ಮಿಂದಾದ ಅನ್ಯಾಯವಾದರೂ ಏನು? ಯಾರೋ ಕ್ಷತ್ರಿಯರು ಮಾಡಿದ ಅನ್ಯಾಯಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ನಿರ್ನಾಮ ಮಾಡಿ ಉತ್ತಮರಿಗೂ ತೊಂದರೆ ಕೊಡುವುದು ಅನ್ಯಾಯ. ಯಾವುದು ನ್ಯಾಯ, ಯಾವುದು ಅನ್ಯಾಯ ಎಂದು ವಿಮರ್ಶೆ ಮಾಡಲು ಇದು ಸಮಯವಲ್ಲ. ಈಗ ತಾನೇ ಪುತ್ರರನ್ನು ಸೊಸೆಯನ್ನು ಕರೆದುಕೊಂಡು ಬರುತ್ತಿರುವ ನಮಗೆ ಪರಶುರಾಮನಿಂದ ಯಾವ ತೊಂದರೆಯೂ ಆಗದಿದ್ದರೆ ಅಷ್ಟೇ ಸಾಕು. ಆಗೋದಿಲ್ಲ ಅತ್ತೆಯವರೇ, ಯಾವ ತೊಂದರೆಯೂ ಆಗೋದಿಲ್ಲ. ಚಿಂತಿಸಬೇಡಿ. ಮಹಾಪರಾಕ್ರಮಿಯಾದ ತಮ್ಮ ಪುತ್ರನಿರುವಾಗ ಯಾವ ಅನ್ಯಾಯವು, ಯಾವ ಕೇಡು ಯಾರಿಂದಲೂ ಆಗುವ ಸಾಧ್ಯವಿಲ್ಲ. ಸೀತೆ, ನನ್ನ ಹತ್ತಿರ ಬಾ. ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಿನ್ನ ಮಾತು ಸತ್ಯವಾಗಲಿ. ನೋಡಿದಿರಾ ದೇವತೆಗಳೇ ಈ ವಿಚಿತ್ರವನ್ನು? ಈಗ ತಾನೇ ಸೀತಾರಾಮರ ಲೋಕೋತ್ತರ ಕಲ್ಯಾಣವನ್ನು ಕಂಡು ಆನಂದಿಸಿದಿರಿ. ಆದರೆ ಕಲ್ಯಾಣವನ್ನು ಮುಗಿಸಿ ಹಿಂದಿರುಗುತ್ತಿರುವ ದಶರಥನ ಪರಿವಾರಕ್ಕೆ ಕಾಡ್ಗಿಚ್ಚು ಎದುರಾದಂತೆ ಕೊಡಲಿ ರಾಮ ಎದುರಾಗಿದ್ದಾನೆ. ಒಂದೆಡೆ ರಘುವಂಶದಂತಹ ಕ್ಷಾತ್ರಕುಲದ ಮಹಾಪರಾಕ್ರಮಿ ದಶರಥ ರಾಮ, ಇನ್ನೊಂದೆಡೆ ಇಡೀ ಕ್ಷತ್ರ ಕುಲವನ್ನೇ ಧ್ವಂಸಗೊಳಿಸಿದ ಪರಶುರಾಮ. ವಿವಾಹದ ಮಂಜುಳ ನಿನಾದವು ಇನ್ನು ಕಿವಿಯಲ್ಲಿ ಗುಯ್ಗುಡುತ್ತಿರುವಾಗಲೇ ಸಮರದ ರಣಕಹಳೆ ಮೊಳಗಿದಂತಾಗುತ್ತಿದೆ. ಮುನೀಂದ್ರ, ಶ್ರೀನಾರಾಯಣ ರೂಪವಾದ ರಾಮ ಪರಶುರಾಮ ಈ ಪರಿಯ ಮುಖಾಮುಖಿಯಲ್ಲಿ ಎಂತಹ ವಿಲಕ್ಷಣ ಘಟನೆ ನಡೆಯುವುದೋ ಎಂದು ಅನ್ನಿಸುತ್ತಿದೆ. ನಿನ್ನಂತೆಯೇ ನಾನು ಕಾತರನಾಗಿ ನೋಡುತ್ತಿದ್ದೇನೆ ದೇವೇಂದ್ರ. ಅಗೋ ಅಗೋ ನೋಡು, ಶ್ರೀರಾಮ ಪರಶುರಾಮರ ಬಳಿ. ಮಹಾವೀರ ಭಾರ್ಗವರಾಮ, ನಾನೀಗ ನನ್ನ ಪುತ್ರರ ವಿವಾಹವನ್ನು ನೆರವೇರಿಸಿ ಅಯೋಧ್ಯೆಗೆ ಮರಳುತ್ತಿದ್ದೇನೆ. ನನಗೆ ಗೊತ್ತಿದೆ
ಬ್ರಹ್ಮಶ್ರೀ ವಶಿಷ್ಠರಿಗೆ ನನ್ನ ನಮನಗಳು. ನಾನೀಗ ನನ್ನ ಹೆಸರಿನ 2 ಅಕ್ಷರಗಳನ್ನು ತನ್ನದಾಗಿಸಿಕೊಂಡಿರುವ ರಾಮನೊಡನೆ ಮಾತನಾಡಲು ಬಂದಿದ್ದೇನೆ. ಭಾರ್ಗವ ರಾಮ, ರಾಮನಿನ್ನೂ ಚಿಕ್ಕವನು. ಇದೀಗ ತಾನೇ ಅವನಿಗೆ ವಿವಾಹವಾಗಿದೆ. ಸಾಕು, ನಿಲ್ಲಿಸು. ನಾನೀಗ ರಾಮನೊಡನೆ ಮಾತನಾಡುತ್ತೇನೆ. ರಾಮ, ದಾಶರಥೆ, ವೀರ, ನಿನ್ನ ಅದ್ಭುತವಾದ ಪರಾಕ್ರಮವು ಎಲ್ಲೆಡೆಯೂ ಕೇಳಿ ಬರುತ್ತಿದೆ. ತಾಟಕ ವಧೆಯು ಬದಲುಗೊಂಡು ಇತ್ತೀಚೆಗೆ ಮಾಡಿದ ಶಿವಧನುರ್ಭಂಗದವರೆಗೂ ನಿನ್ನ ಸಕಲ ಕಾರ್ಯಗಳನ್ನು ನಾನು ಕೇಳಿದ್ದೇನೆ. ಮುನೀಂದ್ರ ಭಾರ್ಗವರಾಮ, ತಾವು ಮಹಾತಪಸ್ವಿಗಳು, ಮಹಾಪರಾಕ್ರಮಶಾಲಿಗಳು ಎಂದು ನಾನು ಸಹ ಕೇಳಿದ್ದೇನೆ. ನಾನು ನಿನ್ನ ಪ್ರಶಂಸೆಯನ್ನು ಕೇಳಲು ಬಂದಿಲ್ಲ. ನಾನು ಹೇಳುವುದಷ್ಟನ್ನು ಮಾತ್ರ ನೀನು ಕೇಳು. ರಾಮ, ಅದ್ಭುತವಾದ, ಪರಾಕ್ರಮವಾದ, ಇತರರಿಗೂ ಊಹಿಸಲು ಅಶಕ್ಯವಾದ ಮಹಾಶಿವಧನಸ್ಸನ್ನೇ ನೀನು ಮುರಿದಿರುವೆ. ಅದನ್ನು ಕೇಳಿ ಮತ್ತೊಂದು ಶುಭಕರ ಧನಸ್ಸನ್ನು ತೆಗೆದುಕೊಂಡು ನಿನ್ನ ಬಳಿಗೆ ಬಂದಿದ್ದೇನೆ. ಇದೇ ಆ ಘೋರ ರೂಪಿಯಾಗಿರುವ ಮಹಾಧನಸ್ಸು. ಮಹಾಮಹಿಮನಾದ ಜಮದಗ್ನಿಯಿಂದ ಪ್ರಾಪ್ತವಾದುದು. ನೀನು ಈ ಮಹಾಧನಸ್ಸಿನ ಮೌರ್ಯವನ್ನು ಬಿಗಿದು ಬಾಣವನ್ನು ಸಂಯೋಜಿಸು. ಈ ಮೂಲಕವಾಗಿ ನಿನ್ನಲ್ಲಿರಬಹುದಾದ ಪರಾಕ್ರಮವನ್ನು ತೋರಿಸು. ರಾಮ, ನೀನು ಈ ಧನಸ್ಸನ್ನು ಹಿಡಿದು ಬಾಣವನ್ನು ಹೂಡಿ ನಿನ್ನಲ್ಲಿರಬಹುದಾದ ಶಕ್ತಿಯನ್ನು ತೋರಿಸಿದರೆ ನಾನು ನಿನಗೆ ವೀರರು ಪ್ರಶಂಸಿಸುವ ದ್ವಂದ್ವ ಯುದ್ಧವನ್ನು ಕೊಡುತ್ತೇನೆ. ಬೇಡಿ ಬೇಡಿ. ಮಹಾಮಹಿಮರಾದ ತಾವು ಭಾರ್ಗವ ವಂಶದಲ್ಲಿ ಹುಟ್ಟಿ ಇನ್ನೆಂದೂ ಶಸ್ತ್ರಧಾರಣೆಯನ್ನು ಮಾಡುವುದಿಲ್ಲವೆಂದು ಇಂದ್ರನ ಮುಂದೆ ಪ್ರತಿಜ್ಞೆಯನ್ನು ಮಾಡಿ ನಿಮ್ಮ ಶಸ್ತ್ರಾಸ್ತ್ರವೆಲ್ಲವನ್ನು ಅಲ್ಲಿಯೇ ಬಿಟ್ಟು ಬಂದಿರುವಿರಿ. ಧರ್ಮಪರರಾದ ತಾವು ಕ್ಷತ್ರಿಯ ವಂಶವನ್ನೇ ನಾಶ ಮಾಡಿ ಅವರಿಂದ ವಶಪಡಿಸಿಕೊಂಡ ಭೂಮಂಡಲವನ್ನೇ ಅಗಸ್ತ್ಯರಿಗೆ ನೀವು ದಾನವಾಗಿ ಕೊಟ್ಟಿರುವಿರಿ. ಅವರಿಂದ ಸಂಪಾದಿಸಿದ್ದ ಭೂಮಂಡಲವನ್ನು ಕಶ್ಯಪರಿಗೆ ದಾನ ಮಾಡಿ ನೀವು ಅಲ್ಲಿದ್ದ ಬಹುದೂರ ಪ್ರಯಾಣವನ್ನು ಬೆಳೆಸಿ ಮಹೇಂದ್ರ ಪರ್ವತದಲ್ಲಿ ನೆಲೆಸಿರುವಿರಿ. ಶಾಂತ ಮನಸ್ಕರಾದ ತಾವು, ತಪಸ್ಮರಣೆಯಲ್ಲಿಯೇ ಇರುವಂತಹ ತಾವು ಇಂದ್ರನ ಮುಂದೆ ಮಾಡಿದ ಪ್ರತಿಜ್ಞೆಯನ್ನು ಮರೆತು ಶಸ್ತ್ರಾಸ್ತ್ರ ಧಾರಣೆ ಮಾಡಿ ಈ ದಿನ ನಮ್ಮನ್ನು ನಾಶಪಡಿಸಲು ಉಸುಕ ಬರುತ್ತಿದ್ದೀರಲ್ಲ. ಬೇಡಿ. ಈಗ ನೀವು ರಾಮನನ್ನು ದ್ವಂದ್ವ ಯುದ್ಧಕ್ಕೆ ಕರೆದು ಅವನೇನಾದರೂ ನಿಮ್ಮಿಂದ ಹತನಾದನೆಂದರೆ ನಾವು ಯಾರೂ ಬದುಕುಳಿಯುವುದಿಲ್ಲ. ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ. ಈ ನಿನ್ನ ವ್ಯರ್ಥವಾದ ಮಾತುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ನಾನು ನಿಶ್ಚಯಿಸಿದ್ದನ್ನು ಸಾಧಿಸದೆ ಬಿಡುವುದಿಲ್ಲ. ನನ್ನ ಮತ್ತು ನಿನ್ನ ಮಗ ರಾಮನ ನಡುವೆ ನಡೆಯುವ ಯಾವ ವಿಚಾರಕ್ಕೂ ನೀನು ಮಧ್ಯಪ್ರವೇಶಿಸಬೇಡ. ದೂರವಿರು.